ಹಾಯ್ ಫ್ರೆಂಡ್ಸ್, ನಾನು ಸೈಯದ್ ಇರ್ಫಾನ್ ಲಾಫ್ನಿಂದ ಮಾತಾಡ್ತಿದ್ದೀನಿ. ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ಈ ವಿಡಿಯೋಸ್ ತುಂಬ ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಯಾಕಂದರೆ ನಿಮಗೆ ಪ್ರಾಮಿಸ್ ಮಾಡಿದ್ದೆ ಒಂದು ಒಳ್ಳೆ ವಿಡಿಯೋ ತರ್ತೀನಿ ಅಂತ. ಲಾಸ್ಟ್ ವಾರನೇ ಶೂಟ್ ಮಾಡಿದ್ವಿ ವಿಡಿಯೋ, ಬಟ್ ತುಂಬ ಬೋರಲ್ಲಿ ಆಗ್ತಿದ್ರು ಪಕ್ಕದ ಮನೆಯವರೇ. ತುಂಬ ನಾಯ್ಸ್ ಜಾಸ್ತಿ ಇತ್ತು ಅದರಲ್ಲಿ. ನಾನು ಕೇಳಿದಾಗ ನನಗೆ ತಲೆನೋವು ಬಂದುಬಿಡ್ತು. ಅದಕ್ಕೆ ಒಂದು ರೀಸನ್ಗೋಸ್ಕರ ಎಲ್ಲ ಡಿಲೀಟ್ ಮಾಡಿದ್ದೀನಿ. ಡಿಲೀಟ್ ಮಾಡಿ ತಿರ್ಗಾ ರೀಶೂಟ್ ಮಾಡ್ತಾ ಇರೋದು ಇದು. ಅದೇ ಒಂದು ರೀಸನ್ಗೋಸ್ಕರ ಈ ವಿಡಿಯೋನು ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ. ತುಂಬ ಸಾರಿ ಕೇಳ್ತೀನಿ. ಬಟ್ ನಾನು ಏನು ಡಿಸೈಡ್ ಮಾಡಿದೆ ಅಂದರೆ, ಲಾಸ್ಟ್ ಟೈಮಲ್ಲಿ ಎಲ್ಲ ಜೊತೆನೂ ಒಂದೇ ಸತಿ ಇಟ್ಟಿದ್ದೆ ವಿಡಿಯೋ ನಾನು. ಸೊ ಅದರಲ್ಲಿ ಅಷ್ಟು ಡೀಟೇಲ್ಸಾಗಿ ನಾನು ಹೇಳೋಕ್ಕಾಗಿಲ್ಲ. ತಿರ್ಗಾ ಇವಾಗ ರೀಶೂಟ್ ಮಾಡ್ತಿದ್ದೀನಲ್ಲ, ನಮ್ಮ ಪ್ಲ್ಯಾನ್ ಏನಿದೆ ಅಂದರೆ, ನಾಲ್ಕು ಜೊತೆ ತೋರಿಸ್ತೀನಿ. ನಾನು ನಾಲ್ಕು ಜೊತೆ ತೋರಿಸ್ತೀನಿ. ತೋರಿಸಿ ತುಂಬ ಡೀಟೇಲಾಗಿ ತೋರಿಸ್ತೀನಿ ಯಾವ ಥರ ಜೊತೆ ಮಾಡಿದ್ದೀವಿ ಅಂತ. ಇದು ಏನಾದರೂ ಬ್ಯಾಕ್ಗ್ರೌಂಡ್ ಯಾವುದಕ್ಕೆ ಹೋಗುತ್ತೆ ಅಂತ ಎಲ್ಲ ಕ್ಲೀನಾಗಿ ಡೀಟೇಲಾಗಿ ಕಾಲಿರಲಿ, ಬಾಡಿ ಸ್ಟ್ರಕ್ಚರ್ ಇರಲಿ, ರೆಕ್ಕೆ ಇರಲಿ, ತುಂಬ ಕ್ಲೀನಾಗಿ ಡೀಟೇಲಾಗಿ ತೋರಿಸ್ತೀನಿ. ಲಾಸ್ಟ್ ಟೈಮ್ ತೋರ್ಸೋಕ್ಕಾಗಿಲ್ಲ ನನಗೆ, ಬರೀ ಜೊತೆ ವೀಡಿಯೋ ಹಿಡಿದೆ ಕಣ್ಣು ವೀಡಿಯೋ ಹಾಕಿದ್ದೆ. ಈ ಸತಿ ತುಂಬ ಇದು ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಸುಮಾರು ಜನ ಮೆಸೇಜ್ ಮಾಡಿ ಕೇಳಿದ್ರು. ಲಾಸ್ಟ್ ಒಂದು ಅವೇರ್ನೆಸ್ ವೀಡಿಯೋ ಥರ ಮಾಡಿದ್ದೆ ನಾನು. ಲಾಸ್ಟ್ ವಾರ ಹಾಕಿದ್ದಾಗ ಸುಮಾರು ಜನ ಕೇಳಿದ್ರು ಯಾಕೆ ಡಿಲೀಟ್ ಮಾಡಿದ್ರಿ ಅದು ಅಂತ. ಅದು ಏನು ರೀಸನ್ ಅಂದರೆ, ಆ ಕಡೆಯಿಂದನೇ ಕಾಂಪ್ರಮೈಸ್ ಮಾಡಿ ಅವರೇ ಮುಂದೆಯಿಂದನೇ ಬಂದರು, ಮೆಸೇಜ್ ಮಾಡಿದ್ರು. ಬೇಡ, ಸ್ವಲ್ಪ ಜಗಳ ಆಗ್ತಿದೆ, ಸ್ವಲ್ಪ ಮ್ಯಾಟರ್ ಮುಂದೆ ಹೋಗ್ತಿದ್ದೆ, ಪ್ಲೀಸ್ ಅದನ್ನು ಡಿಲೀಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆ ವಿಡಿಯೋನ ಡಿಲೀಟ್ ಮಾಡಿದ್ದೀನಿ ನಾನು. ಸೊ ಲೆಟ್ಸ್ ನಾಟ್ ಗೆಟ್ ಇನ್ ಟು ದಟ್. ಆ ಮ್ಯಾಟರ್ ಅಲ್ಲೇ ಮುಗೀತು. ಬಟ್ ಸ್ಟಿಲ್ ನಾನು ಒಂದು ಅವೇರ್ನೆಸ್ ವಿಡಿಯೋ ಥರ ಇನ್ನೊಂದು ಶಾರ್ಟಾಗಿ ಮಾಡ್ತೀನಿ. ನನ್ನ ಹತ್ರ ಅಕ್ಕಿ ಪರ್ಚೇಸ್ ಮಾಡಬೇಕಿದ್ರೆ ಈ ಕಂಡೀಷನ್ಸ್ನ ನೆನಪಿಟ್ಕೊಳ್ಬೇಕು ಅಂತ ಒಂದು ವಿಡಿಯೋ ಮಾಡ್ತೀನಿ. ಅದು ಮೋಸ್ಟ್ಲಿ ನಾನು ತಿರ್ಗಾ ಅಕ್ಕಿ ಯಾವುದಾದ್ರು ತೆಗಿಬೇಕಾಗಿದ್ರೆ, ಸೇಲ್ ಮಾಡೋಗಿದ್ರೆ ಅವಾಗ ಮಾಡ್ತೀನಿ. ಫ್ರೆಂಡ್ಸ್, ನಾನು ಡೈಲಿ ಬರ್ತೀನಿ. ಡೈಲಿ ಅಕ್ಕಿ ಯಾವ್ದು ತೆಗಿಯೋಣಂತ ನೋಡ್ತೀನಿ. ನಾನು ಡೈಲಿ ನೋಡ್ತೀನಿ ಯಾವ್ದು ತೆಗಿಯೋಣಂತ. ಬಟ್ ಸ್ಟಿಲ್ ನನ್ನ ಮನಸ್ಸೇ ಬರೋಲ್ಲ ಅದು ತೆಗಿಯೋಕ್ಕೆ ಅಕ್ಕಿಗಳನ್ನ. ಸೊ ಆದಷ್ಟು ಟ್ರೈ ಮಾಡ್ತೀನಿ. ಒಂದು ಒಳ್ಳೆ ಅಕ್ಕಿಗಳು ನಿಮಗೆ ತೊಗೊಂಡು ಬಂದು ಕೊಡೋಕ್ಕೆ ನಾನು ನಮ್ಮ ಮನೆ ಅಕ್ಕಿನ ನಾನು ಕೊಡೋದು, ಎಲ್ಲ ಆಚೆಯಿಂದ ತೊಗೊಂಡು ಬಂದು ಕೊಡಲ್ಲ. ಅದಕ್ಕೆ ನೀವು ಯಾರ್ಯಾರು ನನಗೆ ಕಾಲ್ ಮಾಡಿ ಕೇಳ್ತಿರಲ್ಲ, ಈ ಥರದಲ್ಲಿ ಅಕ್ಕಿ ಬೇಕು, ಆ ಥರದಲ್ಲಿ ಅಕ್ಕಿ ಬೇಕು, ಮೋಸ್ಟ್ಲಿ ನನ್ನ ಹತ್ರ ಅವೈಲೇಬಲ್ ಇರಲ್ಲ ಅದು ಆ ಥರ ಅಕ್ಕಿಗಳು. ಯಾಕಂದರೆ ಮನೆಯಲ್ಲಿ ಯಾವ್ದು ಅಕ್ಕಿ ಇದೆ ಅದೇಲ್ಲ ನಾನು ಕೊಡೋದು. ಒಂದೊಂದ್ಸತಿ ಇರುತ್ತೆ ಆ ಅಕ್ಕಿಗಳು, ಬಟ್ ನನಗೆ ಕೊಡೋಕ್ಕೆ ಮನಸ್ಸಿರಲ್ಲ. ಆ ಒಂದು ರೀಸನ್ಗೋಸ್ಕರ ನಾನು ಕೊಡೋಕ್ಕಾಗಲ್ಲ. ಯಾವುದು ನಾನು ವೀಡಿಯೋ ಮಾಡಿ ಹಾಕ್ತೀನಿ, ನಿಮಗೆ ಇಷ್ಟ ಆಯಿತು, ನಿಮಗೆ ಆ ಥರ ಇತ್ತು ಅಂದರೆ ತಗೊಳ್ಳಿ. ಆಮೇಲೆ ಇನ್ನೊಂದು ಏನಂದರೆ, ಈ ವಿಡಿಯೋದಲ್ಲಿ ಯಾವುದೊಂದು ಜೊತೆ ನಾನು ತೋರಿಸ್ತಿದ್ದೀನಿ, ಯಾವುದೂ ಸೇಲ್ಗಿಲ್ಲ. ಈ ಒಂದು ಜೊತೆನೂ ಕೂಡ ಸೇಲ್ಗಿಲ್ಲ. ಈ ಸತಿ ಪ್ಲ್ಯಾನ್ ಮಾಡಿದ್ದೀನಿ ನಾನು ಪಟ್ಟಗಳು ಕೊಡಬೇಕು ಅಂತ. ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಒಂದು 4-5 ಪಟ್ಟ ಕೊಡೋಣ ಮುಂದಿನ ವರ್ಷಕ್ಕೆ, ಟೈಮಿಂಗ್ ಬರಲಿ ಎಲ್ಲಾದರೂ ಒಂದು ಹೇಳ್ತಾರಂತ. ಸೊ ಲೆಟ್ಸ್ ಹೋಪ್ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ಇದು ಫಸ್ಟ್ ಜೊತೆ ತೋರಿಸ್ತಿದ್ದೀನಿ. ಒಂದು ದುಬಾಸ್ ಹೆಣ್ಣು, ನಮ್ಮ ತಾರಾ ಗಂಡು. ಈ ಹೆಣ್ಣು ಬಂದು, ಇದರ ಅಮ್ಮ ಬಂದು ತಾರಾ, ನಮ್ಮ ಲೈನ್ ತಾರಾ ಹಾಗೂ ಲಾಲ್ ದುಬಾಸ್ ಗಂಡಿದೆ ನಮ್ಮ ಹತ್ರ. ಅದಕ್ಕೆ ಹಾಕಿ ಮಾಡಿರೋದು ತುಂಬ ಬ್ಯೂಟಿಫುಲ್ ಆಗಿದೆ. ಇವಾಗ ಜಸ್ಟ್ ದಸ್ತಾಗಿರೋದು ಹೆಣ್ಣಿದು. ಈ ತಾರಾ ಬಂದು ನಮ್ಮ 25,000 ಲೈನ್ದು ಒಂದು 3ನೇ ಸೆಟ್ಟಲ್ಲಿ ಬಂದಿರೋಂಥ ಪಟ್ಟ ಇದು. ಅದನ್ನು 1 ವಾರ ದಸ್ತಾ ಏನು ಇವಾಗ ಚಿಕ್ಕ ಜೊತೆ ಮಾಡಿಕೊಡೋಣ ಅಂತ ಇದ್ದೀನಿ. ಸದ್ಯಕ್ಕೆ ನಾನು ಇದು ಜಾಸ್ತಿ ದೊಡ್ಡ ಹಾಕಿರೋ ಜೊತೆಗಳು ತೋರ್ಸೋಕ್ಕಾಗಲ್ಲ, ಯಾಕಂದರೆ ಮೊಟ್ಟೆಯಲ್ಲಿ ಕೂತಿದೆ ಮತ್ತು ಇನ್ನೂ ಸ್ವಲ್ಪ ಹೆಣ್ಣುಗಳು ಮೊಟ್ಟೆಯಲ್ಲಿ ಇವಾಗ ಬಂದಿದೆ. ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕ ಜೊತೆಗಳು ನೆಕ್ಸ್ಟ್ ಹಾಕಬೇಕು. ಯಾವುದಾದ್ರೂ ನಾನು ಅವೆಲ್ಲ ತೋರಿಸ್ತೀನಿ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಪೇರು. ಕಣ್ ವಿಡಿಯೋ ನಾನು ತೋರಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಈ ಜೊತೆ ನಾನು ಹಾಕಿದ್ದೀನಿ ಅಂತ. ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ಈ ಹೆಣ್ಣಲ್ಲಿ ಬಂದು ಸ್ವಲ್ಪ ಮೀಡಿಯಮ್ ಹೈಟ್ ಹೋಗುತ್ತೆ, ಪಲ್ಲನೂ ಸ್ವಲ್ಪ ಮೀಡಿಯಮ್ ಹೋಗುತ್ತೆ. ಅಂದರೆ ಮನೆ ಮೇಲೆ ಸ್ವಲ್ಪ ಜಾಸ್ತಿ ಬಂದು ಹೋಗ್ತಾ ಇರುತ್ತೆ ಅದು. ಆ ಗಂಡು ಬಂದು ಅದರ ಸ್ವಲ್ಪ ಪಲ್ಲ ಜಾಸ್ತಿ ಹೋಗುತ್ತೆ. ಆಕಿನೂ ಕೆಳಗಡೆ ಒಂದು ಮೀಡಿಯಮ್ ಕೈ ಆಟ ಇರುತ್ತೆ, ಜಾಸ್ತಿ ಹೈಟ್ ಹೋಗೋಲ್ಲ. ಈ ಹೆಣ್ಣು ಅಷ್ಟೇ, ಇದರಲ್ಲಿ ಜಾಸ್ತಿ ಹೈಟ್ ಹೋಗೋಲ್ಲ. ಸೊ ಆ ಥರ ನೋಡೋದು ಜೊತೆ ಹಾಕಿದ್ದೀನಿ. ಒಳ್ಳೆ ದುಬಾಸ್ಗಳು, ತಾರಾಗಳು ಬರುತ್ತೆ ಅಂತ ಒಂದು ರೀಸನ್ಗೋಸ್ಕರ ಹಾಕಿದ್ದೀನಿ ಇದು. ಬನ್ನಿ ಫ್ರೆಂಡ್ಸ್, ನೋಡೋಣ ರೆಕ್ಕೆಗಳು ಎಲ್ಲ ನೋಡೋಣ. ಫೀಮೇಲ್ ರೆಕ್ಕೆ ಪ್ಯಾಟರ್ನ್ ಫ್ರೆಂಡ್ಸ್.
ನೋಡ್ಬೋದು. ಟೇಲ್ ನೋಡ್ಬೋದು, ಮೀಡಿಯಮ್ ಟೇಲ್, ಉದ್ದನೂ ಇಲ್ಲ, ಸಿಂಗಲ್ ಟೇಲ್ ಇಲ್ಲ. ನಮಗೆ ಇದೇ ಥರ ಟೇಲ್ ಇಷ್ಟ ಆಗುತ್ತೆ, ಯಾಕಂದರೆ ಬಾಜಿ ತುಂಬ ಒಳ್ಳೇದಿರುತ್ತೆ ಈ ಹಕ್ಕಿಗಳಲ್ಲಿ. ನೋಡ್ಬೋದು ಶೇಪ್. ಕಣ್ಣು ವಿಡಿಯೋ ಫ್ರೆಂಡ್ಸ್ ಇದು. ನೋಡ್ಬೋದು ಕಣ್ಣು ಯಾವ ಥರ ಇದೆ. ಇವಾಗ ದಸ್ತಾಗಿರೋ ಹೆಣ್ಣಿದು, ಇವಾಗಲೇ ನೋಡಿ ಕಣ್ಣು ಯಾವ ಥರ ಇದೆ ಅಂತ. ಕರೆಕ್ಟಾಗಿ ಕಾಣಿಸಿದೆ ಅಂತ ಗೊತ್ತಿಲ್ಲ, ಸ್ವಲ್ಪ ಕ್ಲೈಮೇಟು ಚೆನ್ನಾಗಿಲ್ಲ ಕಣ್ಗಳು, ಈ ಕಲ್ಲಂಕ ಕಣ್ಗಳು ತೋರ್ಸೋಕ್ಕೆ. ಫ್ರೆಂಡ್ಸ್ ನೋಡಿ, ಇದು ರೆಕ್ಕೆ ಪ್ಯಾಟರ್ನ್ ಮೇಲ್ದು. ಇವಾಗ 2 ದಸ್ತ ಆಗ್ತಿದೆ, ಕಂಪ್ಲೀಟ್ ಆಗ್ತಿದೆ. 10ನೇ ಕಲಿ ಬರಬೇಕು. ಈ ಸೈಟಕ್ಕೆ ನೋಡ್ಬೋದು. ಟೇಲ್ ನೋಡ್ಬೋದು, ಆಲ್ಮೋಸ್ಟ್ ಇಬ್ರದ್ದು ಸೇಮ್ ಇದೆ. ಕೈಯಲ್ಲಿ ಜಾಸ್ತಿ ಇರಲ್ಲ ಅಂತಾನೆ ಫ್ರೆಂಡ್ಸ್. ಇದು ಚಿಕ್ಕ ಪಟ್ಟ ಇರುವಾಗ ಸಿವಿಯರ್ ಮೌತ್ ಇನ್ಫೆಕ್ಷನ್, ಆಮೇಲೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ಹಕ್ಕಿ ಹೋಗಿ ಸತ್ತೋಗೋ ಸ್ಟೇಜಿಗೆ ಬಂದು ತಿರ್ಗಿ ಅಡಿಯಾಗಿರೋದು ನೋಡಿ. ಆ್ಯಂಡ್ ಹಿಡಿದ್ರೆ ನೋಡಿ ಲೈಟಾಗಿ ಬಾಯಿ ಓಪನ್ ಮಾಡುತ್ತೆ ಅದು. ಕಾಯಿಲೆ ಬಂದ ಮೇಲೆ ಆ ಥರ ಮಾಡ್ತಾ ಇರೋದು. ಒನ್ ಆಫ್ ದ ಬ್ಯೂಟಿಫುಲ್ ಬರ್ಡ್ ನಮ್ಮ ಲಾಫ್ಟಲ್ಲಿ. ನೆಕ್ಸ್ಟ್ ಸ್ವಲ್ಪ ವರ್ಷ ಆಗಲಿ, ಅದು ಒಂದು 5 ವರ್ಷ ಮೇಲೆ ಹೋಗಲಿ, ಆವಾಗ ನೋಡಿ ಇದು ಯಾವ ಥರ ಚೇಂಜ್ ಆಗುತ್ತೆ ಅಂತ. ಯಾಕಂದರೆ ಈ ಲೈನಲ್ಲಿ ಗೊತ್ತು ಪಟದಲ್ಲಿ ಹೇಗೆ ಇರ್ತವೆ, ದಸ್ತಾ ಆದಮೇಲೆ ಯಾವ ಥರ ಚೇಂಜ್. ಒಂದು 3 ವರ್ಷ ಆಗಲಿ, ಇದು ಚೇಂಜ್ ಆಗಿಬಿಡುತ್ತೆ ಕಂಪ್ಲೀಟ್ ಆಗಿದ್ದು. ಫ್ರೆಂಡ್ಸ್ ಮೇಲ್ ಐಸನ್ ಇದು ಒನ್ ಆಫ್ ದ ಟಾಪ್ ಕ್ವಾಲಿಟಿ ಐಸ್ ನಮ್ಮ ಲಾಫ್ಟಲ್ಲಿ ಬಂದಿರೋದು. ಬ್ರೈಟ್ನೆಸ್ ಜಾಸ್ತಿ ಮಾಡ್ತೀನಿ ನೋಡಿ, ಕಾಣ್ತಾ ಇರ್ಬೋದು. ಅನಾರಿ ನೋಡಿ ಹೇಗಿದೆ. ಅನಾರಿ ಇರಲಿ, ಹೆಲ್ತ್ ರಿಂಗ್ ಇರಲಿ, ಅಡ್ಯಾಪ್ಟಿವ್ ರಿಂಗ್ ಇರಲಿ, ತುಂಬ ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಇದು ಇನ್ನೊಂದು ಜೊತೆ ರೀಸೆಂಟಾಗಿ ಹಾಕಿದ್ದೀನಿ, ಇನ್ನೂ ಮೊಟ್ಟೆ ಇಕ್ಕಿಲ್ಲ. ಇದು ಒಂಥರ ಎಷ್ಟು ಜೋರಿದೆ ಫ್ರೆಂಡ್ಸ್ ಅದು. ಇಕ್ಲು ನನ್ನ ಮಗ ನೋಡಿ ಹೆಣ್ಗೆ ಹೊಡೆದು ಯಾವ ಥರ ಮಾಡೋನೆ. ನಮ್ಮ ಮನೆಯಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಫೀಮೇಲ್ ಪಟ್ಟ ಆಗಿದ್ದು. ಇವಾಗೇನು 1 ವರ್ಷ ದಸ್ತ ಅಷ್ಟೇ. ಅದಕ್ಕೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಜೊತೆ ಆಗೋಕ್ಕಿಂತ ಬಿಫೋರ್, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೆ. ಯಾವ ಥರ ಇತ್ತು, ಬ್ಯೂಟಿಫುಲ್ ಆಗಿತ್ತು ಅಂದರೆ ನೋಡಿ ಯಾವ ಥರ ಮಾಡಿಕೊಂಡೆ. ನಮಗೂ ಹೊಡಿತಾನೆ, ಫೀಮೇಲ್ಗೂ ಬಿಡೋಲ್ಲ. ಇದರ ಅಣ್ಣ ಅಟ್ಲೀಸ್ಟ್ ಫೀಮೇಲ್ಗೆ ಚೆನ್ನಾಗಿ ನೋಡ್ಕೊತಾನೆ. ಇದರ ಅಣ್ಣ ಇದೆಲ್ಲ ಈ ಗಂಡು ನಮ್ಗೆ ಹೊಡಿತಾನೆ, ಬಟ್ ಫೀಮೇಲ್ಗೆ ಅದ್ರ ಜೊತೆ ಹೆಣ್ಣಿಗೆ ಏನು ಮಾಡಲ್ಲ. ಇದು ಅಂದ್ರೆ ನೋಡಿ ಎಷ್ಟು ಜೋರಾಗಿದೆ. ಇದೂ ಏನು 2 ದಸ್ತ ಗಂಡು ಅಷ್ಟೇ. ಇದು ಅದೂ ಒಂದು 1 ವರ್ಷ ದಸ್ತ ಅಷ್ಟೇ. ನಮ್ಮ ಫ್ಯಾಕ್ಟ್ರಿ ಲೈನಲ್ಲಿ ಗಂಡದು ವೆಂಟೇಶನ, ಬಿನ್ನಮಲ್ ರೋಡ್ ವೆಂಟೇಶನ ಅಂತ ಸುಮಾರು ಜನ ಗೊತ್ತಿರುತ್ತೆ. ಅವ್ರದ್ದು ಹಳೆ ಲೈನ್ ಹಕ್ಕಿಗಳು ಇವೆಲ್ಲ. ಇವಾಗ ಹೊಸದಾಗಿ ಮಾಡಿಸಿದ್ರು ಸೂರವರು, ಆ ಲೈನ್ ಇಲ್ಲ, ಇವೆಲ್ಲ ಹಳೆ ಲೈನ್ಗಳು. ನಮ್ಮ ಫ್ಯಾಕ್ಟ್ರಿ 2007 ನಾವು ತೊಗೊಂಡು ಬಂದಿದ್ದು ಗಂಡುಗಳೆಲ್ಲ. ಗಂಡು ತೊಗೊಂಡು ಬಂದಿದ್ವಿ ನಾವು ಫಸ್ಟ್ ತಾರ ಮೇಲೆ. ಆ ಲೈನ್, ಅದೇ ಲೈನಲ್ಲಿ ಗಂಡಿದ್ದು. ಇದು ಬಂದು ನಮ್ಮ 20,000 ಲೈನಲ್ಲಿ 2ನೇ ಟ್ರಿಪ್ಪಲ್ಲಿ ಬಂದಿರೋಂಥ ಹೆಣ್ಪಟ್ಟ. ಇದು ಮೋಜ್ವಾಲಿದೆ ನೋಡಿ. ಇದಕ್ಕೆ ಜೊತೆ ಆಗಿದೆ, ಇವಾಗ ಮೊಟ್ಟೆಗೆ ಬರ್ತಿದೆ ಅದು. ಅದಕ್ಕೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದು ಮೇಲೆ ರೆಕ್ಕೆ ಪ್ಯಾಟರ್ನ್ ಇದು ನೋಡ್ಬೋದು. ಇರಲ್ಲ ಅಂತಾನ ನೋಡಿ, ಕೈಯಲ್ಲೇ ಇರಿಯಲ್ಲ. ಟೇಲ್ ನೋಡ್ಬೋದು, ಜಾಸ್ತಿ ಓಪನ್ ಅನ್ನೂ ಇಲ್ಲ, ಸಿಂಗಲ್ ಇಲ್ಲ ನೋಡಿ ಫ್ರೆಂಡ್ಸ್. ಮೇಲೆ ಐಸನ್ ಇದು. ತಲೆ ಶೇಪ್ ನೋಡಿ ಫ್ರೆಂಡ್ಸ್ ಹೇಗಿದೆ.
ಕಣ್ಣು ನೋಡಿ ಫ್ರೆಂಡ್ಸ್, ಲೈಟಾಗಿ ನಾರಿದೆ, ನಿಮ್ಗೆ ಕಾಣಿಸಿದೆ ಇಲ್ಲ ಗೊತ್ತಿಲ್ಲ. ನಮ್ಮ ಯಾವುದೇ ಥರ ಕೀಪ್ ತಗೊಳ್ಳಿ ಅದರಲ್ಲಿ ನಾರಿ ಇದ್ದೇ ಇರುತ್ತೆ. ಇರಲಿಲ್ಲ ಅಂದರೆ ತುಂಬ ಫಾಲ್ಟ್ಗಳು ಮಾಡುತ್ತೆ ಅದು. ನಿಮ್ಗೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಅವ್ರಿಗೆ ಹೇಳ್ತಿದ್ದೀನಿ. ಯಾರು ಥರ ಕಲ್ಲಂಕ ಕಣ್ಣು ನೋಡೋದು ಗೊತ್ತಿದೆ ಅವ್ರಿಗೆ ಗೊತ್ತಿರುತ್ತೆ ಆ ನಾರಿ ಎಷ್ಟು ಇಂಪಾರ್ಟೆಂಟ್ ಅಂತ. ಬ್ಲೂ ಶೇಡೇ ಇರಬೇಕು ಅಕ್ಕಿ ಅಂತ ಏನಿಲ್ಲ. ಫೀಮೇಲ್ ರೆಕ್ಕೆ ಪ್ಯಾಟರ್ನ್ ಫ್ರೆಂಡ್ಸ್, ಇದು ಮೊಟ್ಟೆಗೆ ಬಂದಿದೆ ಇವಾಗ. ಅದಕ್ಕೆ ಜಾಸ್ತಿ ಇದು ಮಾಡ್ತಿಲ್ಲ, ನಾನು ಫೋರ್ಸ್ ಮಾಡ್ತಿಲ್ಲ. ಬ್ರೀಡಿಂಗ್ ಫ್ಯೂಚರ್ಗೆ ಒಂದು ಬ್ರೀಡಿಂಗ್ ಪೇರ್ಸ್ ಫ್ರೆಂಡ್ಸ್. ಇದು ಜೊತೆನೇ ಒಂದು ಬ್ರೀಡರ್ ಹಕ್ಕಿಗಳು ಬರಬೇಕಂತ ನಾ ಕೇಳೋದು, ಬ್ರೀಡ್ ಮಾಡ್ಸೋಕ್ಕೋಸ್ಕರ. ಅದು ಆಡುತ್ತೆ, ಅದಂತೂ ಡೌಟ್ ಇಲ್ಲ. ಬಟ್ ಮೇನ್ ನನ್ನ ಗೋಲ್ ಏನಂದರೆ ಬ್ರೀಡಿಂಗ್ ಹಕ್ಕಿಗಳು ಬರಬೇಕಿದ್ರಲ್ಲಿ ಅಂತ. ನೋಡ್ಬೋದು, ಇದೂ ಅಷ್ಟೇ. ಮೇ ಬಿ ಇಲ್ಲಿ ಹೊಸ ರೆಕ್ಕೆಗಳು ಬರ್ತಿದ್ವು ನೋಡಿ, 9ನೇ ಕಲಿಯ. ಅದು ಬಂದಾಗ ಕರೆಕ್ಟ್ ಈ ಲೆವೆಲ್ಗೆ ಬರುತ್ತೆ. 9ನೇ ಕಲಿ 10ನೇ ಕಲಿ ಹೊಸ ಬಂದಾಗ ನೋಡ್ಬೋದು. ಕಮೆಂಟ್ ಮಾಡಿ ಹೇಗಿದೆ ಜೊತೆ ಅಂತ ಫ್ರೆಂಡ್ಸ್. ಇದು ಫೀಮೇಲ್ ಐಸನ್, ಇದು ನೋಡ್ಬೋದು ಫ್ರೆಂಡ್ಸ್. ಇದೂ ಅಷ್ಟೇ, 1 ದಸ್ತ 2 ದಸ್ತ ಏನು ಇರ್ಬೋದು ಅಷ್ಟೇ, ಜಾಸ್ತಿ ಏನು ದೊಡ್ಡಿಲ್ಲ ಹೆಣ್ಣಿದ್ದು. ಕಣ್ಣು ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಿದೆ ಅಂತ ಗೊತ್ತಿಲ್ಲ ನನಗೆ. ಕ್ಲೀನಾಗಿ ನೋಡಿ ಫ್ರೆಂಡ್ಸ್, ಅನಾರಿ ಹೇಗಿದೆ ಇರಲಿ. ಅನಾರಿರಲಿ, ಹೆಲ್ತಿಂಗ್ ಆಗಿ ಇರಲಿ, ಅಡ್ಯಾಪ್ಟಿವ್ ರಿಂಗ್ ಇರಲಿ, ತುಂಬ ಚೆನ್ನಾಗಿ ಬಂದಿದೆ. ಒನ್ ಆಫ್ ದ ಟಾಪ್ ಹೆಣ್ಣು ನಮ್ಮ ಲಾಫ್ಟಲ್ಲಿ. ಫ್ರೆಂಡ್ಸ್, ಇದು ಇನ್ನೊಂದು ಜೊತೆ ಇನ್ನೂ ಹಾಕಿಲ್ಲ, ಇದು ನೆಕ್ಸ್ಟ್ ಹಾಕಬೇಕು ಅಂತ ಇದ್ದೀನಿ. ನೋಡ್ಬೋದು, 2 ದಸ್ತ ಗಂಡು 2 ದಸ್ತ ಹೆಣ್ಣು. ಇದೆಲ್ಲ ಚಿಕ್ಕ ಜೊತೆಗಳು ಮಾಡಿ ಇಕ್ಬೇಕು ಅಂತ ಇರೋದಿದು. ಫೀಮೇಲಲ್ಲಿ ಬಾಜಿ ಕಮ್ಮಿ, ಕಂಟ್ರೋಲ್ಡ್ ಬಾಜಿ. ಲಾಸ್ಟ್ ನನ್ನ ಮುಂದೆ ಹೊಡೆದಿದ್ದು ಬಾಜಿ ಸ್ವಲ್ಪ ಜಾಸ್ತಿ ಮಾಡಿದಾಗ ನೈಟ್ ಬಾಜಿ ಒಂದು ಸತಿ ಹೊಡೆದಿದ್ದೆ ಅಷ್ಟೇ. ಒಳ್ಳೆ ಸಲಕ್ನಿ ಬಾಜಿ ಫ್ರೆಂಡ್ಸ್. ಒಂದು ಸತಿ ಅದು ಬಾಜಿ ಮಾಡೋಕ್ಕೆ ಸಲಕ್ನಿ ತೊಗೊಂಡಾಗ ನೋಡಿ, ಹಿಂಗೆ ಹೊಡೆದು ಹೊಡೆಯುತ್ತೆ, ತಿರ್ಗಾ ಮೇಲೋಗಿ ಹೊಡೆಯುತ್ತೆ. ಒಂದು 3 ಬಾಜಿ ಮಾಡೋಕ್ಕದು 10 ಅಡಿ ಹೈಟ್ ಆಗುತ್ತೆ ಅದು. ಆ ಫೀಮೇಲ್ ಇದಲ್ಲ, ಇದು ಆಚೆಯಿಂದ ತಗೊಂಡು ಒಂದು 1 ಕಲಿ ಪಟ್ಟ ಫ್ರೆಂಡ್ಸ್. ಆಚೆ ಲಾಟಲ್ಲಿ ಬಂದಿದ್ದು ನಮ್ಮ ಚಿಕ್ಕಪ್ಪ ನೋಡಿ ಇಷ್ಟಪಟ್ಟು ತಗೊಂಡ್ರು, ಅದು ಎತ್ಕೊಂಡ್ರು, ಚಿಕ್ಕ ಪಟ್ಟ ಇರಲಿ ಅಂತ. ಹೆಣ್ಣೈತಿದು. ಇದೂ ಅಷ್ಟೇ, ನೈಟಲ್ಲಿ ಬಿಟ್ಟಾಗನೂ ಹಕ್ಕಿ ಆಡುತ್ತೆ. ಯಾಕಂದರೆ ನಮ್ಮ ಚಿಕ್ಕಪ್ಪ ಸೆಲೆಕ್ಷನ್ನೇ ಆ ಥರ. ಈ ಗಂಡು ಬಂದು ನಮ್ಮದು 25,000 ಲೈನಲ್ಲಿ, ಅದರ ತಮ್ಮ ಲೈನಲ್ಲಿ ಬಂದಿರೋಂಥ ಗಂಡು ಪಟ್ಟ ಇದು. ಸೆಕೆಂಡ್ನೇ ಟ್ರಿಪ್ಪಲ್ಲಿ ಬಂದಿರೋದು ಇದು. ಇದಕ್ಕೂ ಬಿಟ್ಟಿದೆ, ಬಟ್ ನನ್ನ ತಪ್ಪಿಂದ ಹಕ್ಕಿ ಬಾಜಿ ಜಾಸ್ತಿ ಮಾಡ್ಕೊಂಡು ಅದಕ್ಕೆ ಬಂದ್ ಮಾಡಿಬಿಟ್ಟಿದ್ದಕ್ಕೆ. ನಾನೇ ಕರೆಕ್ಟಾಗಿ ಬಿಟ್ಟಿಲ್ಲ ಫ್ರೆಂಡ್ಸ್, ಅದು ನನ್ನ ಮಿಸ್ಟೇಕಿಂದಾನೇ ಬಾಜಿ ಜಾಸ್ತಿ ಮಾಡಿರೋದು. ಇಲ್ಲಾಂದರೆ ಅದರಲ್ಲಿ ಕಂಟ್ರೋಲ್ ಮಾಡಿಸ್ಬೋದಿತ್ತು ಆರಾಮಾಗಿ. ಬಟ್ ಏನಂದರೆ ಫೀಮೇಲ್ ಸ್ವಲ್ಪ ಪವರ್ ಕಮ್ಮಿ ಇದೆ, ಮೇಲಲ್ಲಿ ತುಂಬ ಬ್ಲಡ್ ಲೈನ್ ಪವರ್ ತುಂಬ ಜಾಸ್ತಿ ಇದೆ. ಈ ಥರ ನೋಡಿ ಜೊತೆ ಹಾಕಿದ್ದೀನಿ, ಅದ್ರಲ್ಲಿ ಬಾಜಿ ಕಂಟ್ರೋಲ್ ಇದೆ. ಎಷ್ಟು ಬಾಜಿ ಹೊಡೆದ್ರೂ ಹಕ್ಕಿ ಬಿದ್ದೋಗಲ್ಲ ಅದು. ಈ ಇದರಲ್ಲಿ ಸ್ವಲ್ಪ ಬಾಜಿ ಜಾಸ್ತಿ ಇದೆ. ತುಂಬ ನನ್ನ ಪ್ರಕಾರ ತುಂಬ ಒಳ್ಳೆ ಪೇರ್ ಫ್ರೆಂಡ್ಸ್ ಇದು. ನೋಡ್ತಾ ಇರ್ಬೋದು, ಅದಿನ್ನೂ ವಯಸ್ಸಾಗಲಿ. ಅದಕ್ಕೆ ಯಾವ ಥರ ಶೇಪ್ ಚೇಂಜ್ ಆಗುತ್ತೆ ಅಂದರೆ ನಾನು ಯಾವ ಥರ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಬಟ್ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ ಅದು. ಸ್ವಲ್ಪ ದೊಡ್ಡ ಹಕ್ಕಿ ಆಗಲಿ ಅದು. 1 ವರ್ಷ ಇವಾಗ ಅಷ್ಟೇ ಅದಕ್ಕೆ. ಇವಾಗಲೇ ಬೇಡ, ಸಿಂಗಲ್ ಇಕ್ಕಿದ್ದೀನಿ ಇವಾಗ, ಜಾಗ ಇಲ್ಲ ಹಾಕೋಕ್ಕೆ ಅಂತ. ಬನ್ನಿ ಫ್ರೆಂಡ್ಸ್ ನೋಡೋಣ ರೆಕ್ಕೆಗಳೆಲ್ಲ. ಫ್ರೆಂಡ್ಸ್, ಇದು ಮೇಲ್ ರೆಕ್ಕೆ ಪ್ಯಾಟರ್ನ್ ಇದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ, ತಿರಿಗಳು ಎಲ್ಲ ತುಂಬ ಚೆನ್ನಾಗಿದೆ. ಆಟನೂ ಅಷ್ಟೇ ತುಂಬ ಸೈಕ್ ಆಗಿದೆ ಫ್ರೆಂಡ್ಸ್ ಈ ಹಕ್ಕಿಯಲ್ಲಿ. ಯಾಕಂದರೆ ಅದು ನೆಕ್ಸ್ಟ್ ಟ್ರಿಪ್ ಪಟಾಗಳನ್ನು ಬಿಟ್ಟು ನೋಡಿದ್ದೀನಲ್ಲ, ನನಗೆ ಐಡಿಯಾ ಇದೆ. ತುಂಬ ಬೇಗ ಟೈಮಿಗೆ ಬಂದುಬಿಡುತ್ತೆ ಬಾಜಿ ಎದ್ದ ತಕ್ಷಣ. ಟೇಲು ನೋಡ್ಬೋದು, ಈ ಥರ ಟೇಲ್ ಪರ್ಫೆಕ್ಟಾಗಿರಬೇಕು ಅಂತ ನಾವು ಹೇಳ್ತೀವಿ. ಇಷ್ಟು ಜಾಸ್ತಿ ಸಿಂಗಲ್ ಇರ್ಬಾರ್ದು, ಜಾಸ್ತಿ ಉದ್ದನೂ ಇರ್ಬಾರ್ದು, ಈ ಥರ ಇರಬೇಕು. ಶೇಪ್ ನೋಡಿ ಫ್ರೆಂಡ್ಸ್ ಹೇಗಿದೆ.
ಒಂದು 3 ವರ್ಷ ಹೋಗಲಿ, 3 ವರ್ಷ 4 ವರ್ಷ ಬರ್ಡ್ ಆಗಲಿ ಇದು, ಅವಾಗ ತೋರಿಸ್ತೀನಿ ತಿರ್ಗಾ ಇದು. ಆ ಟೈಮಲ್ಲಿ ನೋಡಿ ಅವಾಗ ಯಾವ ಥರ ಚೇಂಜ್ ಆಗುತ್ತೆ ಇದು ಅಂತ ನೋಡ್ಬೋದು ಫ್ರೆಂಡ್ಸ್. ಐ ಸೈನ್ ಕಣ್ಣು ಅಬ್ಸರ್ವ್ ಮಾಡಿ, ಗೋಲ್ಡನ್ ಪವರ್ ತುಂಬ ಜಾಸ್ತಿ ಇದೆ ಅದರಲ್ಲಿ. ನೋಡ್ಬೋದು ಸ್ವಲ್ಪ ನೋಡಿ, ಇದರಲ್ಲಿ ಸ್ವಲ್ಪ ನಾರಿ ಕಮ್ಮಿ ಇದೆ, ಚೋರಿಯಲ್ಲಿ ಸ್ವಲ್ಪ ಫಾಲ್ಟ್ ಮಾಡ್ಬೋದು ಇದು, ಅದಕ್ಕೆ ಆ ಹೆಣ್ಣ ಸೆಟ್ ಮಾಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಇದು ಫೀಮೇಲ್ ರೆಕ್ಕೆ ಪ್ಯಾಟರ್ನ್ ಇದು ನೋಡ್ಬೋದು, ಎಷ್ಟು ಆಪೋಸಿಟಾಗಿ ಮ್ಯಾಚ್ ಮಾಡಿದ್ದೀನಿ ಅದಕ್ಕಂತ ನೋಡ್ಬೋದು ರೆಕ್ಕೆ ಪ್ಯಾಟರ್ನ್ ಯಾವ ಥರ ಇದೆ ಅಂತ. ಇದು ಮೋಸ್ಟ್ಲಿ ಒಂದು ಲಾಸ್ಟ್ ಇದ್ರ ಟೈಮ್ ಬಂದು 6 ಗಂಟೆ ಫ್ರೆಂಡ್ಸ್ ಅಷ್ಟೇ ಆಡ್ಬೋದು, ಬಟ್ ಆಟ ನೋಡೋ ಥರ ಇದೆ ಇದರಲ್ಲಿ. ಬಾಜಿ ಹೊಡಿಯೋಕ್ಕೆ ನೋಡ್ಬೇಕಿದ್ದಾರೆ ಆಟ ಯಾವ ಥರ ಬಾಜಿ ಹೊಡಿಯುತ್ತೆ ಅಂತ. ಗ್ರೇ ಬಾಸ್ ಬಾಜಿ ನೋಡ್ಬೇಕಂದ್ರೆ ಇದರಲ್ಲಿ ನೋಡಬೇಕು. ಫ್ರೆಂಡ್ಸ್ ಇದು ಫೀಮೇಲ್ ಐಸನ್ ಇದು ನೋಡಿ, ಸ್ವಲ್ಪ ಬ್ಲೂ ಶೇಡಲ್ಲಿದೆ, ಲೈಟಾಗಿ ಗ್ರೇ ಶೇಡ್ ಇದೆ. ಗಂಡು ಬಂದು ಬ್ಲೂ ಶೇಡ್ ಇಲ್ಲ, ಗ್ರೇ ಶೇಡಲ್ಲಿ ಇರೋದು ಕಣ್ಣು. ಇದು ಲೈಟಾಗಿ ಬ್ಲೂ ಶೇಡಲ್ಲಿ ಅನಾರಿ ಟೈಪ್ ಇದೆ ನೋಡಿ, ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್. ಸೆಲೆಕ್ಟ್ ನಿಮ್ಮ ಬಾಜಿ ಯಾವ ಥರ ಐಸನ್ ತೋರಿಸುತ್ತೆ ಅಂತ ಇದ್ರಲ್ಲಿ ನೋಡ್ಕೊಳ್ಳಿ. ಈ ಥರ ಮಾಡಿದ್ರೆ ಕಣ್ಗಳು ಈ ಥರ ಮಾಡಿದ್ರೆ ಫಸ್ಟೇ ಎತ್ಕೊಳ್ಳಿ ಆಕಿನ. ಅದು ಯಾವುದೇ ಕಲರ್ ಕಣ್ಣಿರಲಿ, ಕಲಾಂಕ ಇರಲಿ, ವೈಟ್ ಐಸ್ ಇರಲಿ, ಮತ್ತು ಪಿಲಾಂಕ ಐಸ್ ಇರಲಿ, ಈ ಥರ ಮಾಡಿದ್ರೆ ಫಸ್ಟೇ ಎತ್ಕೊಳ್ಳಿ ಹಾಕಿ. ಇದು ಇನ್ನೊಂದು ಜೊತೆ ಫ್ರೆಂಡ್ಸ್, ಇದು ನೆಕ್ಸ್ಟ್ ಜೊತೆ ಹಾಕೋಣ ಅಂತ ಇದ್ದೀನಿ. ಇವಾಗ ಹಾಕ್ಬಿಡ್ತೀನಿ ಜೊತೆ. ಎಷ್ಟು ಬ್ಯೂಟಿಫುಲ್ಲಾಗಿ ಸೆಟ್ ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಮೇಲ್ ಬಾಡಿ ಪ್ಯಾಟರ್ನ್, ಫೀಮೇಲ್ ಬಾಡಿ ಪ್ಯಾಟರ್ನ್ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು ಒಂದು ಎಕ್ಸಾಂಪಲ್, ಆಡ್ಸೋಕ್ಕೆ ಇರಲಿ, ಜಾತಿ ಮಾಡೋಕ್ಕಿರಲಿ, ಯಾವ ಥರ ಸೆಟ್ ಮಾಡಬೇಕು ಜೊತೆ ಅಂತ. ಯಾವುದೇ ಬಣ್ಣದಲ್ಲಿರಲಿ ಆ ಕೀಗಳು, ಅದು ಎಲ್ಲದಕ್ಕೂ ಇಂಪ್ಲಿಮೆಂಟ್ ಆಗುತ್ತೆ ಥರದಲ್ಲಿ ನೋಡಿ. ಫೀಮೇಲ್ ಬಾಡಿ ಪ್ಯಾಟರ್ನ್ ನೋಡಿ, ಮೇಲ್ ಬಾಡಿ ಪ್ಯಾಟರ್ನ್ ಆದರೆ ಅದರಲ್ಲಿ ಏನು ಕಮ್ಮಿ ಇದೆ ಇದರಲ್ಲಿ ಪ್ಲಸ್ ಇದೆ, ಅದು ಇದರಲ್ಲಿ ಏನು ಮೈನಸ್ ಇದೆ ಅದರಲ್ಲಿ ಪ್ಲಸ್ ಇದೆ. ಕ್ಲೀನಾಗಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಇವಾಗ ಏನು ಹಾಕ್ಬಿಡ್ತೀನಿ ಜೊತೆ ನಾನು, ಬಿಡೋ ಇದನ್ನು ಜೋರೇ ಫ್ರೆಂಡ್ಸ್. ಬನ್ನಿ ನೋಡೋಣ ಜೊತೆ, ತುಂಬ ಬ್ಯೂಟಿಫುಲ್ ಆಗಿದೆ, ಅಬ್ಸರ್ವ್ ಮಾಡಿ. ಇದು ನಮ್ಮ ಬಾದಲ್ ಲೈನಲ್ಲಿ ಗಂಡು, ಚಿಕ್ಕ ಮೂರ್ತಿ, ಕುಂಡ್ತಲೆ, ಅದರಲ್ಲೇ ತುಂಬ ಬ್ಯೂಟಿಫುಲ್ ಆಗಿ ಬರುತ್ತೆ. ಇದೂ 25,000 ಲೈನಲ್ಲಿ ಹೆಣ್ಣಿದು ನೋಡ್ತಾ ಇರ್ಬೋದು. ಫ್ರೆಂಡ್ಸ್ ರೆಕ್ಕೆ ಪ್ಯಾಟರ್ನ್ ನೋಡ್ಬೋದು, ಮೇಲ್ದು ಇದು. ಕೈಯಲ್ಲಿ ಇರಲ್ಲ ಅಂತಾನೆ ನೋಡ್ಬೋದು ರೆಕ್ಕೆ ಪ್ಯಾಟರ್ನು. ಈ ಗಂಡಿಗೆ ನಾನು ಬಿಟ್ಟಿದ್ದೀನಿ, ಜಾಸ್ತಿ ಟೈಮ್ ನಾನು ಬಿಡೋಕ್ಕಾಗಲಿಲ್ಲ ಇದಕ್ಕೆ, ಯಾಕಂದರೆ ನನ್ನ ಮಿಸ್ಟೇಕಿಂದ ನಾನು ಬಾಲ ಕರೆಕ್ಟಾಗಿ ಕಟ್ಟಿರಲಿಲ್ಲ ಇದಕ್ಕೆ. ಆ ಒಂದು ರೀಸನ್ಗೋಸ್ಕರ ಬಾಜಿ ಜಾಸ್ತಿ ಮಾಡ್ಕೊತಿದ್ದು. ನನ್ನ ಮಿಸ್ಟೇಕ್ ನಾನು ಒಪ್ಕೊತೀನಿ ಫ್ರೆಂಡ್ಸ್, ನನ್ನ ಮಿಸ್ಟೇಕಿಂದ ಆಗಿರೋದು ಅದು. ಏನೇ ಬ್ಲರ್ ಬರ್ತಿದೆ. ರೆಕ್ಕೆ ಪ್ಯಾಟರ್ನ್ ನೋಡಿ ಇನ್ನೊಂದು ಸತಿ. ಟೇಲ್ ನೋಡ್ಬೋದು, ಸ್ವಲ್ಪ ಅಗಲ ಇದೆ, ಬಟ್ ಬಾಜಿ ಇದರಲ್ಲಿ ಆ ಹೆಣ್ಣಲ್ಲಿ ಹೇಳಿದೆ ನಾನು ಟರ್ಕಿಶ್ ತಮ್ಮದ ಥರ ಬಾಜಿ ಇರಬೇಕು ಅಂತ. ಇದರಲ್ಲೂ ಸೇಮ್ ಬಾಜಿ ಫ್ರೆಂಡ್ಸ್ ನೋಡ್ಬೋದು.
ಇದರ ತಮ್ಮನ ಬಿಟ್ಟಿದ್ದೀನಿ, ಒಳ್ಳೆ ಟೈಮ್ ಮಾಡಿದ್ದೆ ಅದು. ಇದಕ್ಕೆ ಮಾಡಿಕ್ಕೆ ಮಿಸ್ಟೇಕ್, ಅದಕ್ಕೆ ಮಾಡೋಕ್ಕೆ ಹೋಗಿಲ್ಲ ನಾನು. ನೋಡಿ ಫ್ರೆಂಡ್ಸ್, ಇದು ಐಸನ್ ಮೇಲ್ದು. ಬಾಜಿ ಸ್ವಲ್ಪ ಜಾಸ್ತಿನೇ ಅದರಲ್ಲಿ. ಫ್ರೆಂಡ್ಸ್, ಇದು ಫೀಮೇಲ್ ಲೈಸನ್ ಇದೆ, ಫೀಮೇಲ್ ಬಾಡಿ ಪ್ಯಾಟರ್ನ್ ಇದು ನೋಡ್ಬೋದು. ಇದಕ್ಕೆ ಏನಕ್ಕೆ ಈ ಥರ ರೆಕ್ಕೆ ಹೊಡೆದಿದ್ದೀನಿ ಅಂದರೆ ಪವರ್ ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್ ಇದರಲ್ಲಿ. ರೆಕ್ಕೆ ಎಷ್ಟು ಹೊಡೆದಿಲ್ಲ ಅಂದರೆ ಕೈಗೂ ಸಿಗಲ್ಲ ನನಗೆ. ನೋಡ್ಬೋದು ಶೇಪ್ ಯಾವ ಥರ ಇದೆ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 4 ಜೊತೆ ತೋರಿಸಿದ್ದೀನಿ. ಮೋಸ್ಟ್ಲಿ ನೀವು ಎಂಜಾಯ್ ಮಾಡಿರ್ತೀರ ವಿಡಿಯೋನ. ಪಾರ್ಟ್ 2 ಪಾರ್ಟ್ 3 ಬರುತ್ತೆ, ಬಟ್ ನೀವು ಈ ವಿಡಿಯೋನ ಸಪೋರ್ಟ್ ಮಾಡಬೇಕು. ಈ ವಿಡಿಯೋಗಷ್ಟು ಲಾಸ್ಟ್ ವಿಡಿಯೋ ನಾನು ಹಾಕಿದ್ದೆ ಮೆಡಿಸಿನ್ ವಿಡಿಯೋಗೆ, ಅದು ಟಾರ್ಗೆಟ್ ಕಂಪ್ಲೀಟ್ ಆಗಿಲ್ಲ ಲೈಕ್ಸ್ದು. ಈ ವಿಡಿಯೋಗೆ ಅಟ್ಲೀಸ್ಟ್ 200 ಲೈಕ್ಸ್ ನಾನು ಟಾರ್ಗೆಟ್ ಸೆಟ್ ಮಾಡೋಣ. 200 ಲೈಕ್ಸ್ ಸೆಟ್ ಮಾಡಿದ್ರೆ ಕಂಪ್ಲೀಟ್ ಮಾಡಿದ್ರೆ ನೀವು ಇದಕ್ಕೆ ನೆಕ್ಸ್ಟ್ ಪಾರ್ಟ್ 2 ಅಂತ ಬರುತ್ತೆ. ಇಲ್ಲಾಂದರೆ ನಾನು ಇಲ್ಲೇ ಸೀರೀಸ್ನ ಸ್ಟಾಪ್ ಮಾಡ್ತೀನಿ. ನೋಡ್ಬೋದು ಎಷ್ಟು ಜೊತೆಗಳಿದೆ. ಇವೆಲ್ಲದಾಗ ನಾನು ಜೊತೆ ಹಾಕಿರೋದು. ಇದು ನೋಡ್ಬೋದು, ಇವೆಲ್ಲ ಜೊತೆಗಳಿದು. ಇಲ್ಲೂ ನೋಡ್ಬೋದು, ಇಲ್ಲೂ ಜೊತೆಗಳು ಹಾಕಿದ್ದೀನಿ. ಎಲ್ಲ ಜೊತೆ ಯಾವಾಗ ತೋರಿಸ್ತೀನಿ ಅಂದರೆ ನೀವು ಇದನ್ನು ಸಪೋರ್ಟ್ ಮಾಡಬೇಕು. ಈ ವಿಡಿಯೋನ ಶೇರ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಲೈಕ್ಸ್ನ ನನ್ನ ಟಾರ್ಗೆಟ್ನ ಎಷ್ಟು ಬೇಕಾಗುತ್ತೆ ಅಷ್ಟು ಕಂಪ್ಲೀಟ್ ಮಾಡೋಕ್ಕೆ ನೋಡಿ. ಪಾರ್ಟ್ 2 ಅಂತ ಬರುತ್ತೆ. ಇನ್ನೊಂದು ಏನಂದರೆ, ಈ ವಿಡಿಯೋದಲ್ಲೇ ಬರೀ ನಾನು ನೆಕ್ಸ್ಟ್ ಯಾವುದು ಹಾಕಬೇಕು ಅಂತ ಅಷ್ಟೇ ತೋರಿಸಿರೋ ಜೊತೆಗಳು. ಯಾವುದು ಹಾಕಿದ್ದೀನಿ ಅದು ಇನ್ನೂ ಹಾಕಿ ತುಂಬ ಬ್ಯೂಟಿಫುಲ್ ಆಗಿದೆ. ಸ್ವಲ್ಪ ದೊಡ್ಡ ಜೊತೆಗಳು ಅದರಲ್ಲಿದೆ, ಅದು ಎಲ್ಲ ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ಬಂದಿದ್ದೀರಾ ಅಂದ್ರೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಫಾಲೋ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಕ್ಲಿಕ್ ಮಾಡಿದಾಗ ಅದರಲ್ಲಿ ಮೇಲೆ ಬರುತ್ತೆ ನಿಮಗೆ ಲಿಂಕ್ ಅಂತ, ಇನ್ಸ್ಟಾಗ್ರಾಮ್ದು ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ರೆಗ್ಯುಲರ್ ಆಗಿ ನಾನು ಹಕ್ಕಿಗಳು, ನಮ್ಮ ಲಾಫ್ಟು, ಬೇರೆ ಬಣ್ಣದಲ್ಲಿರಲಿ, ತಾರದಲ್ಲಿರಲಿ, ಎಲ್ಲ ಅದರಲ್ಲಿ ಸ್ಟೋರಿಯ ನಾನು ಹಾಕ್ತಾ ಇರ್ತೀನಿ. ಬರ್ಡ್ಸ್ಗಳು ಡೈಲಿ ಇಲ್ಲ 2 ಡೇಸ್ ಒಂದ್ಸತಿ ಒಂದು ಹಾಕ್ತಾ ಇರ್ತೀನಿ. ಸೊ ಅದನ್ನು ಫಾಲೋ ಮಾಡಿ ಹೊಸದಾಗಿ ಬಂದಿದ್ದೀರಾ ಅಂದರೆ. ಆಮೇಲೆ ಇನ್ನೊಂದು ಏನಂದರೆ, ನೀವು ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ, ಈ ವಿಡಿಯೋ ಫಸ್ಟ್ ಟೈಮ್ ನನ್ನೊಂದು ಚಾನಲ್ದು ನೀವು ನೋಡ್ತಿದ್ದೀರಾ ಅಂದರೆ, ಪ್ರೀವಿಯಸ್ಸು ನಂದೊಂದು ಜೊತೆ ವಿಡಿಯೋ ಮಾಡಿದ್ದೆ, ಪಾರ್ಟ್ 1 ಪಾರ್ಟ್ 2 ಅಂತ. ಅದರಲ್ಲಿ ಕಲರ್ ಹಕ್ಕಿಗಳು ನಾನು ತೋರಿಸಿದ್ದೀನಿ. ಸೊ ಆ ವಿಡಿಯೋ ನಾನು ನೋಡಿಲ್ಲ ಅಂದರೆ ಆ ವಿಡಿಯೋಗೆ ಒಂದ್ಸತಿ ಚೆಕ್ ಮಾಡಿ. ತುಂಬ ಒಳ್ಳೊಳ್ಳೆ ಜೊತೆಗಳು ನಾನು ಹಾಕಿದ್ದೀನಿ. ಈ ಥರ ಜೊತೆಗಳು ಹಾಕೋಕ್ಕಿಂತ ಮುಂಚೆ ಹಾಕಿದ್ದಿದ್ದಾರೆ ಜೊತೆಗಳು. ಅದರ ಪಟ್ಟಗಳು ಇಲ್ಲೇ ನೋಡಿ, ಈ ಪಟ್ಟಗಳು, ಆಮೇಲೆ ಈ ಪಟ್ಟಗಳು ಎಲ್ಲ ಅದೇ ಜೊತೆಗಳದ್ದು ಪಟ್ಟಗಳು ಎಲ್ಲ ಇದು ಇದೆ ನೋಡಿ. ಇವೆಲ್ಲ ಅದೇ ಜೊತೆಗಳಲ್ಲಿ ಬಂದಿರೋಂಥ ಪಟ್ಟಗಳು ಇದು. ಸೊ ಆ ವಿಡಿಯೋನ ಚೆಕ್ ಮಾಡಿ, ತುಂಬ ಎಂಜಾಯ್ ಮಾಡ್ತೀರಾ. ಈ ವಿಡಿಯೋನ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೊಳ್ಳೆ ಅಕ್ಕಿಗಳು ತೋರಿಸ್ತೀನಿ ನಮ್ಮ ಬ್ಲಾಗ್ದು, ಹಳೆ ಅಕ್ಕಿಗಳು. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ನಮ್ಮ ಟಾರ್ಗೆಟ್ನ ಕಂಪ್ಲೀಟ್ ಮಾಡಿ ಪಾರ್ಟ್ 2 ಅಂತ ತರ್ತೀನಿ. ಅದನ್ನು ಇಷ್ಟೇ ಡೀಟೇಲ್ ಆಗಿ ನಾನು ತೋರಿಸ್ತೀನಿ ಅಕ್ಕಿಗಳು. ಯಾಕಂದರೆ ಫಸ್ಟ್ ನಾನು ಫುಲ್ ಒಂದೇ ಸತಿ ಐಡಿಯಾನ ವಿಡಿಯೋ ಅಂತ ಒಂದೇ ಸತಿ ಹಿಡ್ದಿದ್ದೆ ಎಲ್ಲ ಅಕ್ಕಿಗಳು. ಅಷ್ಟು ಡೀಟೇಲಾಗಿ ತೋರಿಸಿರಲಿಲ್ಲ, ಬರೀ ಕಣ್ಣು ತೋರಿಸಿದೆ, ಜೊತೆಯಲ್ಲಿ ಬಿಟ್ಟು ತೋರಿಸಿದೆ ಅಷ್ಟೇ. ರೆಕ್ಕೆ ಪ್ಯಾಟರ್ನ್, ಅದು ಯಾವ ಬ್ಯಾಕ್ಗ್ರೌಂಡು, ನಮ್ಮ ಹಕ್ಕಿ ಯಾವುದು ಲೈನಲ್ಲಿ ಬರುತ್ತೆ ಅಂತ ಏನು ನಾನು ಹೇಳಿರಲಿಲ್ಲ. ಬರೀ ಜೊತೆ ತೋರಿಸಿದೆ, ಆಮೇಲೆ ಕಣ್ಣು ವಿಡಿಯೋ ತೋರಿಸಿದೆ ಅಷ್ಟೇ. ಬಟ್ ನನಗೆ ಇಷ್ಟ ಆಗಿಲ್ಲ ಅದು ನೋಡೋಕ್ಕೆ. ಸೊ ಅದಕ್ಕೆ ಡೀಟೇಲಾಗಿ ಮಾಡೋಣ ಅಂತ ಈ ವಿಡಿಯೋನ ತಿರ್ಗಾ ರೀಶೂಟ್ ಮಾಡ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಡಿಲೇ ಆಯಿತು. ಸೊ ಪರವಾಗಿಲ್ಲ, ಡಿಲೇ ಆಯಿತು ಅಂದ್ರೂ ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದೀನಿ ಅಂದ್ಕೊತೀನಿ. ಸ್ವಲ್ಪ ಎಡಿಟಿಂಗ್ ಇನ್ನೂ ಕಲಿಬೇಕು, ಹೋಗ್ತಾ ಕಲಿಯೋಣ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದ್ಸತಿ ಹೇಳ್ತೀನಿ,
ಬೇಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಅಂತ ಇದ್ದೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಾರ ಅಂತ ವೇಟ್ ಮಾಡ್ತೀನಿ. 200 ಲೈಕ್ ಟಾರ್ಗೆಟ್ ಕಂಪ್ಲೀಟ್ ಆಯಿತು ಅಂದರೆ ಪಾರ್ಟ್ 2 ಬರುತ್ತೆ. ಅಷ್ಟೇ ಫ್ರೆಂಡ್ಸ್, ಬಾಯ್.